ಅಯ್ಯೋ ನನ್ನ ಕಂದ ನನ್ನ ಬಿಟ್ಟೊಟ್ಟಾಯ್ತು. ಅಣ್ಣ, ನಮ್ಮೂರಿನ ಹೆಣ್ಮಕ್ಳು ಅಂದ್ರೆ ಅವನಿಗೆ ಅಸಡ್ಡೆ. ಹುಟ್ಟೋ ಹೆಣ್ಮಕ್ಳನ್ನ ಎಕ್ಕದಾಲ್ ಹಾಕಿ ಸಾಯಿಸ್ಬಿಡ್ತಾರೆ. ಎಳೆ ಮಕ್ಳು ದೇವ್ರ ಸಮಾನ ಅಂತಾರೆ. ಅಣ್ಣ, ಆ ಕೂಸನ್ನ ಕೊಲ್ಲೋಕೆ ಅವ್ರಿಗೆ ಅದ್ ಹೇಗ್ ತಾನೇ ಮನ್ಸು ಬರುತ್ತೋ. ಹುಟ್ಟೋ ಹೆಣ್ಮಕ್ಳನ್ನ ಈ ರೀತಿ ಕೊಲ್ತಾ ಬಂದ್ರೆ ಹೆಣ್ಣಿನ ಕುಲನೇ ಸರ್ವನಾಶ ಆಗ್ಬಿಡುತ್ತಣ್ಣ. ಇದಕ್ ಪರಿಹಾರನೇ ಇಲ್ವಾ? ಇವಳಿಗಾದ ಅನ್ಯಾಯ ಬೇರೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ಇದಕ್ಕೊಂದು ನ್ಯಾಯ ದೊರಕಿಸ್ಕೊಡೋಣ. ಹೌದಣ್ಣ. ಈಗೇನ್ ಮಾಡುವಂತೀಯ? ತಪ್ಪು ಮಾಡಿದ ಕೊಲೆ ಪಾತಕನ್ಗೆ ಶಿಕ್ಷೆ ಕೊಡಿಸ್ಬೇಕು, ಅವನನ್ನ ಪೊಲೀಸ್ ಹಿಡ್ಕೊಡ್ಬೇಕು ಅಂತೀನಿ. ಹಿಡ್ಕೊಡ್ಲಿಲ್ಲ ಅಂತಂದ್ರೆ ನಾನೇ ಅವನ್ನ ಹುಚ್ಚನಾಗಿ ಹೊಡೆದು ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ಹೋಗ್ತೀನಿ. ಅಂಡರ್ಸ್ಟ್ಯಾಂಡ್ ಓಲ್ಡ್ ಮ್ಯಾನ್? ನನ್ನನ್ನು ಹೆದರ್ಸ್ತಾ ವಾರ್ನಿಂಗ್. ಲೇ, ಸ್ವಾತಂತ್ರ್ಯ ಬಂದಾಗ್ಲಿಂದಲೂ ನಮ್ಮೂರಿಗೆ ಪೊಲೀಸ್ನವ್ರು ಕಾಲಿಟ್ಟಿಲ್ಲ. ತಾತ ಮುತ್ತಾತರ ಕಾಲದಿಂದಲೂ ನಾವ್ ಹೇಳಿದ್ದೆ ನ್ಯಾಯ, ಮಾಡಿದ್ದೆ ಧರ್ಮ. ಅದನ್ನ ಕೇಳಕ್ ನೀನ್ ಯಾರೋ? ಅನ್ಯಾಯ ಅಧರ್ಮ ಯಾರೇ ಮಾಡಿದ್ರು ಅವ್ರನ್ನ ಮೇಲಕ್ಕೆ ಕಳಿಸೋದೆ ನನ್ನ ಜೀವನದ ಗುರಿ, ಗೊತ್ತಾ? ಲೇ, ತಾನ್ ಹೆತ್ ಮಗುನ್ ಕೊಂದ ಅಪ್ಪನ್ಗೆ ಇಲ್ದಿರೋ ದಯದಾಕ್ಷಿಣ್ಯ ನಿನಗೆ ಯಾಕೋ? ಅವ್ನ್ ಹೆಣ್ಮಗು ಬೇಡ ಅನ್ಸ್ತು ಕೊಂದ, ಅದನ್ನ ಕೇಳಕ್ ನೀನ್ ಯಾರೋ? ಅಲ್ವೋ, ಹೆತ್ ಮಗುನ 18 ವರ್ಷ ಸಾಕಿ ಸಲಹಿ ದೊಡ್ಡವಳನ್ನ ಮಾಡಿ ಆಮೇಲೆ ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಗಂಡನ ಮನೆ ಕಳ್ಸಿದ್ರೆ ಅಲ್ಲ ಅವಳು ಸುಖವಾಗಿರ್ತಾಳೆ ಅಂತ ಏನೋ ಗ್ಯಾರಂಟಿ? ಅರ್ರರ್ರರ್ರರ್ರೆ, ಒಂದೇ ಒಂದು ಕ್ಷಣದಲ್ಲಿ ಒಂದು ಹೆಣ್ಣಿನ ಬಗ್ಗೆ ಎಂಥ ವೇದಾಂತ ಹೇಳ್ಬಿಟ್ರಿ. ಲೇ, ತಲೆಯೆಲ್ಲ ಮಾತಾಡ್ತೀನೋ? ನಿನಗೆ ತಾಯಿಯಾಗಿ ಜನ್ಮ ಕೊಟ್ಟಿದ್ದು ಒಂದು ಹೆಣ್ಣು, ತಂಗಿಯಾಗಿ ಅನುರಾಗ ಕೊಟ್ಟಿದ್ದು ಒಂದು ಹೆಣ್ಣು, ಮಡದಿಯಾಗಿ ಮಮಕಾರ ಕೊಟ್ಟಿದ್ದು ಒಂದು ಹೆಣ್ಣು. ಅಂತ ಹೆಣ್ಣನ್ನ ಇಷ್ಟು ಕೇಳ್ಮಟ್ಟವಾಗಿ ನೋಡ್ತಿದ್ಯಲ್ಲ. ನಿನಗೆ ಜನ್ಮ ಕೊಟ್ಲಲ್ಲ ತಾಯಿ, ಈಗ ಸತ್ತು ಸಮಾಧಿಯಲ್ಲಿ ಇದ್ದಾಳಲ್ಲ, ಅವಳು ಎದ್ದು ಬಂದು ನಿನ್ ಕೆಟ್ಟ ಮುಖ ನೋಡಕ್ಕಾಗದೆ ಕ್ಯಾಕ್ರಿಸೆ ಫೂ ಅಂತ ಹೋಗುದು ಮತ್ತೋಗ್ ಸಮಾಧಿ ಸೇರ್ತಾಳೆ. ಮುಚ್ಚಬಾಯಿ. ನಿಮ್ಮೂರನ್ನ ಬಿಟ್ಟು ನಮ್ಮೂರ್ನಲ್ಲಿ ಬಂದು ಮಾತಾಡ್ತಿದ್ದೆ ಅನ್ನೋ ಜ್ಞಾನ ಇರ್ಲಿ ನಿನಗೆ? ಆ ಜ್ಞಾನ ಇರೋದ್ರಿಂದಾನೇ ಸೀದಾ ನಿನ್ನ ಹತ್ರ ಬಂದು ಕೇಳ್ತಿರೋದು. ಅದೇ ಇಂಥ ಕೆಲ್ಸ ನಮ್ಮೂರ್ನವ್ನು ಏನಾದ್ರೂ ಮಾಡಿದ್ದಿದ್ರೆ ಆ ಕಚಡ ನನ್ನ ಮಗನ್ಗೆ ಏನ್ ಮಾಡ್ತಿದ್ದೆ ಗೊತ್ತಾ? ಸೀದಾ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಸಿಗದು ಊರು ಬಾಗಿಲಿಗೆ ತೋರಣ ಕಟ್ಬಿಡ್ತಿದ್ದೆ.